ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಪ್ರಕೃತಿಯಲ್ಲಿ ಸಿಕ್ಕುವಂತಹ ಅನೇಕ ವಸ್ತುಗಳಿಂದ ನಮ್ಮ ಕಾಯಿಲೆಗಳನ್ನು ದೂರ ಇಡ್ಬೋದು. ಆದರೆ ನಾವೇನು ಮಾಡ್ತಾಯಿದ್ದೀವಿ, ಪ್ರಕೃತಿ ಮೊರೆ ಹೋಗೋದನ್ನು ಬಿಟ್ಟು ಡ್ರಗ್ ಹೌಸ್ ಕಡೆ ಹೋಗ್ತಾಯಿದ್ದೀವಿ. ಆ ಡ್ರಗ್ ಹೌಸಲ್ಲಿ ಕೊಡುವಂಥ ಅನೇಕ ರೀತಿಯ ಟ್ಯಾಬ್ಲೆಟು, ಇಂಜೆಕ್ಷನ್ಸು, ಇದ್ರ ಮುಖಾಂತರ ಟಾನಿಕ್ಸು, ಇದನ್ನು ಮೊರೆ ಹೋಗಿ ನಾವು ಅನೇಕ ರೀತಿಯ ಕಾಯಿಲೆಗಳನ್ನ ತರಿಸ್ಕೊತಾ ಇದ್ದೀವಿ. ಪ್ರಕೃತಿ ಪ್ರತಿಯೊಂದಕ್ಕೂ ಪ್ರಕೃತಿ ಇದೆ. ಆ ಪ್ರಕೃತಿ ನಂಬಿದವರು ಯಾರೂ ಕಟ್ಟಿಲ್ಲ. ಆದರೆ ನಾವೇನು ಮಾಡ್ತಾಯಿದ್ದೀವಿ, ಆ ಪ್ರಕೃತಿಯನ್ನೇ ಬಿಟ್ಟು ನಾವು ಬೇರೆ ಬೇರೆ ಕಾಯಿಲೆಗಳನ್ನ ತರಿಸ್ಕೊತಾ ಇದ್ದೀವಿ. ಅನೇಕ ಕಾಯಿಲೆಗಳನ್ನ ತರಿಸ್ಕೊತಾ ಇದ್ದೀವಿ. ಕಾರಣ ಕಲಿಯುಗ, ಎಲ್ಲ ಗೊತ್ತು. ಆದರೆ ಒಂದು ಮಾತ್ರ ಮರ್ತಿದೆ. ಸಮಯಕ್ಕೆ ತಗ್ಗಟ್ಟಿಗೆ ಆಹಾರ ಸೇವಿಸಿ, ಹಸಿವಾದಾಗ ಆಹಾರ ಸೇವಿಸಿ. ಆದರೆ ಬಾಯಾರಿಕೆ ಇಳಿದಿದ್ದರೂ ನೀರು ಸೇವಿಸಿ, ಅದು ಆರೋಗ್ಯಕ್ಕೆ ಭಾರಿ ಒಳ್ಳೆಯದು. ನೋಡಿ, ಇದು ಕಾಡಲ್ಲಿ ದೊರೆಯುವಂತಹ ತುಳಸಿ ಕಾಡು. ಇದು ಯಾವ ನೀರು ಹಾಕಲ್ಲ, ಏನೂ ಹಾಕಲ್ಲ, ಅರಣ್ಯದಲ್ಲಿ ಬೆಳೆದಿರ್ತದೆ. ಅನೇಕ ವರ್ಷಗಳಿಂದ ಈ ತುಳಸಿ ಇರ್ತದೆ. ಕಾಡು ತುಳಸಿ ಕಾಡಲ್ಲಿರ್ತದೆ. ಇದು ನಾವು ಶೇಖರಣೆ ಮಾಡಿ ಒಂದು 2.5 ವರ್ಷ ಆಗಿದೆ. ಒಂದು ಕವರಲ್ಲಿ ಆಗಿ ಇಟ್ಟಿದ್ದೀವಿ. ಹಾಗಾಗಿ ಕಷಾಯಗಳು ಇವೆಲ್ಲ ಮಾಡುವಾಗ ಈ ತುಳಸಿನ ಸ್ವಲ್ಪ ಹಾಕ್ತೀವಿ. ಸುವಾಸನೆ ಬರುತ್ತೆ. ಅಲ್ಲದೇ ಅನೇಕ ರೀತಿಯ ಕಾಯಿಲೆಗಳು ತರಿಸಲ್ಲ ಇದೆ. ಕೆಮ್ಮು, ಚಳಿ, ಜ್ವರ ಇತ್ಯಾದಿಗಳು. ಕಾರಣ ಇದರಲ್ಲಿ ಅಷ್ಟು ಶಕ್ತಿ ಇದೆ ಸ್ನೇಹಿತರೆ. ಈ ಕಾಡು ತುಳಸಿ ಶೇಖರಿಸಿಕೊಂಡು ನೆರಳಲ್ಲಿ ಒಣಗಿಸಿ ಇದು ನಾವು ಉಪಯೋಗ ಮಾಡ್ಕೊತಾ ಇದ್ದೀವಿ. ಸ್ನೇಹಿತರೆ, ನಿಮಗೆಲ್ಲರೂ ಸಿಕ್ಕಿದಾಗ ಈ ಕಾಡು ತುಳಸಿಯನ್ನು ಬಿಡಬೇಡಿ. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಮುಟ್ಟಲಿ. ಎಲ್ಲರೂ ನೋಡಿ. ನಮಸ್ಕಾರ ಸ್ನೇಹಿತರೆ.